First PC Maths MCQ, first paper model paper, second model paper are completed. In model paper 3 up to 11 questions, the eccentricity of the hyperbola ಅಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ನಾವು 12th one ಅದು ವರ್ಬಲ್ ಫಾರ್ಮಲ್ಲಿದೆ, ಎಲ್ಲ ಸ್ಟೇಟ್ಮೆಂಟ್ ಫಾರ್ಮಲ್ಲಿದೆ. 12th one ನಾನು 12th one ವಿಡಿಯೋದಲ್ಲಿ ತೋರಿಸ್ತೇನೆ. 12th one ನೋಡಿ. Statement 1, the perpendicular distance from the point P of 6, 7, 8 to ZX plane is 7. Statement 2, the shortest distance of the point A, B, C from the x-axis is root of b square plus c square. Option A, statement 1 is true and statement 2 is false. Option B, statement 1 is false and statement 2 is false. Option C, statement 1 is true and statement 2 is true. Statement 2 is not correct explanation for statement 1. Option D, statement 1 is true and statement 2 is true. Statement 2 is a correct explanation for statement 1. Okay? ಫುಲ್ ವರ್ಬಲ್ ಫಾರ್ಮಲ್ ಇರೋದ್ರಿಂದ ನಾನು ಬರೆಯೋಕ್ಕೆ ಹೋಗೋದಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ P 6, 7, 8 ಟು ಝೆಡ್ ಎಕ್ಸ್ ಪ್ಲೇನ್ ಈಸ್. ನೋಡಿ, ಒಂದೊಂದು ಕ್ವಶನ್ಗೆ 3 ಆನ್ಸರನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈಗ ಝೆಡ್ ಎಕ್ಸ್ ಪ್ಲೇನ್ ಕೇಳಿದರೆ ಎಕ್ಸ್ ವೈ ಪ್ಲೇನ್ ಕೇಳ್ಬೋದು, ಝೆಡ್ ಎಕ್ಸ್ ಪ್ಲೇನು, ಎಕ್ಸ್ ವೈ ಪ್ಲೇನು, ವೈ ಝೆಡ್ ಪ್ಲೇನ್, 3 ಥರ ಕ್ವಶನ್ನು. ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಆ ಪ್ಲೇಸಲ್ಲಿ ಈಗ ಝೆಡ್ ಎಕ್ಸ್ ಕೇಳಿದ್ದಾರೆ, ಎಕ್ಸ್ ವೈ ಕೇಳ್ಬೋದು, ವೈ ಝೆಡ್ ಕೇಳ್ಬೋದು. ಓಕೆ, ಈಗ ಝೆಡ್ ಎಕ್ಸ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆ 3 ಇನ್ನು ಉಳಿದಿರ್ತಕ್ಕಂಥ 2 ಪ್ಲೇನ್ಗೂ ಸೇಮ್ ಎಕ್ಸ್ಪ್ಲನೇಷನ್. ನಾವು ಗಿವನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ P 6, 7, 8 ಟು ಝೆಡ್ ಎಕ್ಸ್ ಪ್ಲೇನ್ is 7. Z X ಪ್ಲೇನ್ ಅಂತ ಕೇಳಿದಾಗ Z ಇದರಲ್ಲಿ ಇದು X, ಇದು Y, ಇದು Z, X, Y, Z. Z X, this is X, this is Z. Z X ಪ್ಲೇನ್ ಕೇಳಿದಾಗ Y ಕೋಆರ್ಡಿನೇಟ್ ಏನಿರುತ್ತೆ ಅದೇ perpendicular distance of a point 6, 7, 8 to ZX plane. ಅಲ್ಲಿಗೆ ಆನ್ಸರ್ ಈಸ್ 7. ಸಪೋಸ್ ZX ಪ್ಲೇನ್ ಬದಲಾಗಿ XY ಪ್ಲೇನ್ ಕೇಳಿದರೆ, ಇಲ್ಲಿ ZX ಕೇಳಿದಾಗ Y ಕೋಆರ್ಡಿನೇಟ್ ತಗೊಂಡಿದ್ದೀರಿ, XY ಪ್ಲೇನ್ ಕೇಳಿದರೆ ಯಾವ್ದು ತಗೋತೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ZX ಕೇಳಿದರೆ Y ಕೋಆರ್ಡಿನೇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಕ್ಸ್ ವೈ ಪ್ಲೇನ್ ಕೇಳಿದಾಗ ಏನು ತಗೊಂತೀರಿ, ಎಕ್ಸ್ ವೈ ಬಿಡಿ ಝೆಡ್, ಆನ್ಸರ್ ಈಸ್ 8. ಸಪೋಸ್ ಈಗ ಎಕ್ಸ್ ವೈ ಪ್ಲೇನ್ ಆಯಿತು, ಝೆಡ್ ಎಕ್ಸ್ ಪ್ಲೇನ್ ಆಯಿತು. ನೆಕ್ಸ್ಟ್ ವೈ ಝೆಡ್ ಪ್ಲೇನ್ ಕೇಳಿದಾಗ ಯಾವ್ದು ತಗೊಂತೀರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಎಕ್ಸ್ ಕೋಆರ್ಡಿನೇಟ್, ದಟ್ ಈಸ್ 6. 3 ಥರ ಕ್ವಶನ್ಸನ್ನು ಕೇಳ್ಬೋದು. ಓಕೆ, ಆನ್ಸರ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈ ವಿಡಿಯೋ ನೋಡಿದರೆ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ A, B, C ಫ್ರಮ್ ದ ಎಕ್ಸ್ ಆಕ್ಸಿಸ್ ಈಸ್ ರೂಟ್ ಆಫ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಇದಕ್ಕೂ 3 ಸ್ಟೇಟ್ಮೆಂಟನ್ನು ನಾವು ಹೇಳ್ಬೋದು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಬೇಕಾದ್ರೆ ಕೇಳಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಬೇಕಾದ್ರೆ ಕೇಳಿ, ಆರ್ ಸೇಮ್. ನಾವು A, B, C ಫ್ರಮ್ ದ ಪಾಯಿಂಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ A, B, C ಫ್ರಮ್ ದ ಎಕ್ಸ್ ಆಕ್ಸಿಸ್ ಪರ್ಟಿಕ್ಯುಲರ್ ನೋಡಿ, ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ ಇದನ್ನು ಇಗ್ನೋರ್ ಮಾಡ್ಕೊಳ್ಳಿ, ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ವೈ ಆಕ್ಸಿಸ್ ಅಂತ ಕೇಳಿದ್ರೆ ನೀವು ಹೇಳ್ಬೋದು, ಈಗ ಫ್ರಮ್ ಎಕ್ಸ್ ಆಕ್ಸಿಸ್ ಅಂದಾಗ ಎಕ್ಸ್ ಕೋಆರ್ಡಿನೇಟನ್ನು ಇಗ್ನೋರ್ ಮಾಡ್ಕೊಳ್ಳಿ, ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದಾಗ ಯಾವ್ದು ಬಿಡ್ತೀರಿ, ಡ್ರಾಪ್ ಬಿ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಫ್ರಮ್ ಝೆಡ್ ಆಕ್ಸಿಸ್ ಅಂತ ಕೇಳಿದಾಗ ಯಾವ ಡ್ರಾಪ್ ಮಾಡ್ತೀರಿ, ಸಿ ಡ್ರಾಪ್ ಮಾಡ್ತೀರಿ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಟ್ ಹಿಯರ್
ಇಲ್ಲಿ ಝೆಡ್ ಎಕ್ಸ್ ಪ್ಲೇನ್ ಕೇಳಿದ್ದಾರೆ, ಇಲ್ಲಿ ಫ್ರಮ್ ಎಕ್ಸ್ ಎಕ್ಸ್ ಅಂತ ಕೇಳಿರೋದ್ರಿಂದ ಎಕ್ಸ್ಪ್ಲನೇಷನ್ ಏನಾಗುತ್ತೆ, ಟ್ರೂ ಬಟ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ವಿಚ್ ಇಸ್ ದ ಆನ್ಸರ್? ಟ್ರೂ. ಸ್ಟೇಟ್ಮೆಂಟ್ 1 is true. Statement 2 is also true, but statement 2 is not correct explanation for statement 1 because here zx plane, here x-axis. Okay. ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಫಿಗರ್, ಲಿಮಿಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಫಿಗರು, ಆ 13th ಒನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸೆಂಡ್ ಮಾಡ್ತೀನಿ.